ಯಾರಿಗಾದರೂ ಪ್ರೀತಿಯನ್ನು ನೀಡುವುದು ದೊಡ್ಡ ಕೊಡುಗೆಯಾಗಿದೆ ಮತ್ತು ಯಾರೊಬ್ಬರಿಂದ ಪ್ರೀತಿಯನ್ನು ಪಡೆಯುವುದು ಅತ್ಯುನ್ನತ ಗೌರವವಾಗಿದೆ. ಆತ್ಮವಿಶ್ವಾಸವು ಬಿರುಗಾಳಿಗಳನ್ನು ತಿರುಗಿಸುವ, ಹೋರಾಟಗಳನ್ನು ಎದುರಿಸುವ ಮತ್ತು ನೀರಿನಲ್ಲಿಯೂ ತನ್ನ ದಾರಿಯನ್ನು ಕಂಡುಕೊಳ್ಳುವ ಶಕ್ತಿಯಾಗಿದೆ. ನಿಮಗೆ ಎರಡನೇ ಅವಕಾಶವನ್ನು ನೀಡಲು ಸಮಯವು ತುಂಬಾ ಸಮಯವನ್ನು ಹೊಂದಿಲ್ಲ. ಆದ್ದರಿಂದ ದುಃಖದಿಂದ ಸಮಯ ವ್ಯರ್ಥವಾಗುತ್ತದೆ. ನಗಲು ಕಾರಣಗಳನ್ನು ಕಂಡುಕೊಳ್ಳಿ. ನಿಮ್ಮ ಬಗ್ಗೆ ನಿಮ್ಮ ಸಂಪೂರ್ಣ ಗ್ರಹಿಕೆಯನ್ನು ಇತರರಿಂದ ಅಥವಾ ತಮ್ಮನ್ನು ತಾವು ತಿಳಿದಿಲ್ಲದವರಿಂದ ಎರವಲು ಪಡೆಯಲಾಗಿದೆ. ಒಂದಾನೊಂದು ಕಾಲದಲ್ಲಿ ಶ್ರೀಕೃಷ್ಣನ ಪರಮ ಭಕ್ತನಾಗಿದ್ದ ಶ್ರೀಮಂತನೊಬ್ಬನಿದ್ದ. ಒಂದು ದಿನ ಅವನು ತನ್ನ ದೋಣಿಯನ್ನು ತೆಗೆದುಕೊಂಡು ಪ್ರವಾಸಕ್ಕೆ ಸಮುದ್ರಕ್ಕೆ ಹೊರಟನು. ಅವನು ತೀರದಿಂದ ದೂರ ಹೋಗುತ್ತಿರುವಾಗ ಹಿಂಸಾತ್ಮಕ ಚಂಡಮಾರುತವು ಎದ್ದಿತು. ಇದರಿಂದಾಗಿ ಅವನ ದೋಣಿ ಮುಳುಗಿತು. ತನ್ನನ್ನು ತಾನು ಉಳಿಸಿಕೊಳ್ಳಲು ಹತಾಶನಾಗಿ ಆ ವ್ಯಕ್ತಿ ಸಮುದ್ರಕ್ಕೆ ಹಾರಿ ನಿರ್ಜನ ದ್ವೀಪದ ಕಡೆಗೆ ಈಜಿದನು. ದಣಿದ ಅವರು ದಡದಲ್ಲಿ ಒಂದು ಗುಡಿಸಲು ಕಂಡುಕೊಂಡರು ಮತ್ತು ಅಲ್ಲಿ ವಿಶ್ರಾಂತಿ ಪಡೆಯಲು ನಿರ್ಧರಿಸಿದರು. ಹಠಾತ್ತನೆ ಮತ್ತೊಂದು ಬಿರುಗಾಳಿ ಬೀಸಿ ಗುಡಿಸಲಿಗೆ ಸಿಡಿಲು ಬಡಿದು ಬೆಂಕಿ ಹೊತ್ತಿಕೊಂಡಿತು. ಆ ಮನುಷ್ಯನು ತನ್ನ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಅವನಿಗೆ ಎಲ್ಲವೂ ಏಕೆ ತಪ್ಪಾಗಿದೆ ಎಂದು ಆಶ್ಚರ್ಯಪಡುತ್ತಾನೆ. ಆ ಕ್ಷಣದಲ್ಲಿ ಒಂದು ದೊಡ್ಡ ಹಡಗು ಹಾದು ಹೋಗುತ್ತಿತ್ತು ಮತ್ತು ಅದರ ಕ್ಯಾಪ್ಟನ್ ದ್ವೀಪದಿಂದ ಹೊಗೆ ಏರುತ್ತಿರುವುದನ್ನು ಗಮನಿಸಿದನು. ಇದು ಸಂಕಟದ ಸಂಕೇತವೆಂದು ಭಾವಿಸಿ ಕ್ಯಾಪ್ಟನ್ ಹೊಗೆಯ ಕಡೆಗೆ ತಿರುಗಿದನು. ಬಂದ ನಂತರ ಅವರು ಸುಡುವ ಗುಡಿಸಲಿನಲ್ಲಿ ವ್ಯಕ್ತಿಯನ್ನು ಕಂಡು ಅವನನ್ನು ರಕ್ಷಿಸಿದರು. ಅವನ ಪರಿಸ್ಥಿತಿಯನ್ನು ಪ್ರತಿಬಿಂಬಿಸುತ್ತಾ ಎಲ್ಲವೂ ಒಂದು ಕಾರಣಕ್ಕಾಗಿ ನಡೆಯುತ್ತದೆ ಎಂದು ಮನುಷ್ಯನು ಅರಿತುಕೊಂಡನು. ಗುಡಿಸಲನ್ನು ಸುಡದಿದ್ದರೆ ಅವನು ಆ ದ್ವೀಪದಲ್ಲಿ ಸಾಯುತ್ತಿದ್ದನು. ಅವನು ದೇವರಿಗೆ ಧನ್ಯವಾದ ಹೇಳಿದನು. ಏನಾಗುತ್ತದೆಯೋ ಅದು ಯಾವಾಗಲೂ ಒಳ್ಳೆಯದಕ್ಕಾಗಿಯೇ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಜೀವನದಲ್ಲಿ ಏನು ಸಂಭವಿಸಿದರೂ ಅದು ಈಗ ಕೆಟ್ಟದ್ದಾಗಿದ್ದರೂ ಸಮಯಕ್ಕೆ ಅದರ ಒಳ್ಳೆಯ ಉದ್ದೇಶವನ್ನು ಬಹಿರಂಗಪಡಿಸುತ್ತದೆ. ಕೆಟ್ಟದಾಗಿ ತೋರುವುದು ವಾಸ್ತವವಾಗಿ ವೇಷದಲ್ಲಿ ಆಶೀರ್ವಾದ ಎಂದು ನಾವು ಆಗಾಗ್ಗೆ ನಂತರ ಅರ್ಥ ಮಾಡಿಕೊಳ್ಳುತ್ತೇವೆ. ಅದ್ಭುತ ಅಲ್ಲವೇ? ನಿಮಗಾಗಿ ಸಮಯವನ್ನು ಮಾಡಲು ಯಾರನ್ನಾದರೂ ಕೇಳಬೇಡಿ. ಅವರು ನಿಮ್ಮನ್ನು ಗೌರವಿಸಿದರೆ ಅವರು ತಮ್ಮದೇ ಆದ ಸಮಯವನ್ನು ಮಾಡುತ್ತಾರೆ. ಅವರು ಇಲ್ಲದಿದ್ದರೆ ಅವರು ದೈಹಿಕವಾಗಿ ನಿಮ್ಮೊಂದಿಗಿದ್ದರೂ ಸಹ ಅವರು ನಿಜವಾಗಿಯೂ ಇರುವುದಿಲ್ಲ. ಭಗವಾನ್ ರಾಮನು ಒಂದು ರಾತ್ರಿ ರಾಜ ಪಟ್ಟಾಭಿಷೇಕ ಮಾಡಬೇಕಾಗಿದ್ದರೂ ಬೆಳಗ್ಗೆ ವನವಾಸಕ್ಕೆ ಕಳುಹಿಸಿದಾಗ ಅನುಭವಿಸಿದಂತೆ ಸಮಯವು ಇದ್ದಕ್ಕಿದ್ದಂತೆ ಬದಲಾಗಬಹುದು. ಕೋಪವು ಕೆಟ್ಟದ್ದಲ್ಲ, ಆದರೆ ಕೋಪದಲ್ಲಿ ನಿಮ್ಮ ವಿವೇಚನೆಯನ್ನು ಕಳೆದುಕೊಳ್ಳುವುದು ಅಪಾಯಕಾರಿ. ದೇವರು ನಿಮ್ಮನ್ನು ಅನನ್ಯಗೊಳಿಸಿದ್ದಾನೆ. ಆದ್ದರಿಂದ ಬೇರೊಬ್ಬರಂತೆ ಆಗಲು ಪ್ರಯತ್ನಿಸುವ ಮೂಲಕ ನಿಮ್ಮ ಪ್ರತ್ಯೇಕತೆಯನ್ನು ನಾಶಪಡಿಸಬೇಡಿ. ಯಶಸ್ಸು ಮೊದಲು ಮನಸ್ಸಿನಲ್ಲಿ ಸಂಭವಿಸುತ್ತದೆ ಮತ್ತು ನಂತರ ಮಾತ್ರ ಜೀವನದಲ್ಲಿ. ಯಶಸ್ವಿ ಜನರು ತಮ್ಮ ನಿರ್ಧಾರಗಳಿಂದ ಜಗತ್ತನ್ನು ಬದಲಾಯಿಸುತ್ತಾರೆ, ಆದರೆ ವಿಫಲ ಜನರು ಪ್ರಪಂಚದ ಭಯದಿಂದ ತಮ್ಮ ನಿರ್ಧಾರಗಳನ್ನು ಬದಲಾಯಿಸುತ್ತಾರೆ. ನಿಮ್ಮನ್ನು ನಿರ್ಲಕ್ಷಿಸುವವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಡಿ. ಜನರು ನಿಮ್ಮನ್ನು ಸಮಾಧಿ ಮಾಡಲು ಪ್ರಯತ್ನಿಸುತ್ತಾರೆ, ಆದರೆ ಏನೇ ಇರಲಿ ಬೆಳೆಯುತ್ತಲೇ ಇರುವ ಬೀಜದಂತಿರುವ ಅಭ್ಯಾಸವನ್ನು ಅಳವಡಿಸಿಕೊಳ್ಳಿ. ದೇವರನ್ನು ನಂಬಿರಿ. ಅವನು ನಿನ್ನನ್ನು ಇಲ್ಲಿಯವರೆಗೆ ಕರೆತಂದಿದ್ದಾನೆ ಮತ್ತು ನಿನ್ನನ್ನು ಮುಂದೆ ಸಾಗಿಸುತ್ತಾನೆ. ಚಿಂತೆ ಎಂದಿಗೂ ಏನನ್ನು ಸಾಧಿಸಿಲ್ಲ, ಆದ್ದರಿಂದ ನಿಮ್ಮ ಚಿಂತೆಗಳನ್ನು ಬಿಡಿ. ತೋಟಗಾರನು ಅನೇಕ ಸಸ್ಯಗಳಿಗೆ ನೀರುಣಿಸಿದಂತೆಯೇ ಎಲ್ಲವೂ ನಿಧಾನವಾಗಿ ನಡೆಯುತ್ತದೆ ಎಂದು ಭಗವಾನ್ ಕೃಷ್ಣ ಹೇಳುತ್ತಾನೆ, ಆದರೆ ಹಣ್ಣುಗಳು ಅದರ ಋತುವಿನಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತವೆ. ತಾಳ್ಮೆ ಮತ್ತು ಸರಿಯಾದ ಸಮಯವು ನಿಮ್ಮ ಪ್ರಯತ್ನಗಳಿಗೆ ಫಲ ನೀಡುತ್ತದೆ. ನೀವು ಎಂದಾದರೂ ಏಕಾಂಗಿಯಾಗಿ ನಡೆಯಬೇಕಾದರೆ ಭಯಪಡಬೇಡಿ, ಏಕೆಂದರೆ ಜನರು ಶಿಖರದಲ್ಲಿ, ಸಿಂಹಾಸನದಲ್ಲಿ ಮತ್ತು ಸ್ಮಶಾನದಲ್ಲಿ ಏಕಾಂಗಿಯಾಗಿದ್ದಾರೆ.
ನೀವು ನಿಮ್ಮ ರಹಸ್ಯಗಳನ್ನು ಇತರರಿಗೆ ಬಹಿರಂಗಪಡಿಸಿದರೆ ನೀವು ಅವರ ಗುಲಾಮರಾಗುತ್ತೀರಿ. ಸ್ವಲ್ಪದರಲ್ಲಿ ಸಂತೋಷವಾಗಿರುವ ವ್ಯಕ್ತಿ ನಿಜವಾಗಿಯೂ ಶ್ರೀಮಂತ. ನಿಮ್ಮ ಹತ್ತಿರವಿರುವವರಿಂದ ಹೃದಯವು ಆಗಾಗ್ಗೆ ನೋವುಂಟು ಮಾಡುತ್ತದೆ, ಆದರೆ ಅಪರಿಚಿತರಿಗೆ ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರು ತರಲು ಶಕ್ತಿಯಿಲ್ಲ. ನೀವು ಸಹಿಸಿಕೊಳ್ಳುತ್ತಿರುವ ನೋವು ಪರವಾಗಿಲ್ಲ, ಇದು ನಿಮ್ಮ ಸ್ವಂತ ಆಯ್ಕೆಗಳ ಪರಿಣಾಮವಾಗಿದೆ. ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸಿ ಮತ್ತು ನಿಮ್ಮ ಜೀವನವು ಬದಲಾಗುತ್ತದೆ. ದುರಹಂಕಾರಿಯಾಗಿರಬೇಡಿ ಮತ್ತು ನಿಮಗೆ ಯಾರೂ ಅಗತ್ಯವಿಲ್ಲ ಎಂದು ಭಾವಿಸಬೇಡಿ, ಆದರೆ ಎಲ್ಲರಿಗೂ ಯಾವಾಗಲೂ ನಿಮ್ಮ ಅವಶ್ಯಕತೆ ಇದೆ ಎಂಬ ಭ್ರಮೆಯಲ್ಲಿ ಬದುಕಬೇಡಿ. ಈ ಹಾದುಹೋಗುವ ಸಮಯ ಕೇವಲ ಸಮಯವಲ್ಲ, ಇದು ಜೀವನ. ನಿಮ್ಮ ಕನಸುಗಳು ನಿಮ್ಮ ಮನ್ನಿಸುವಿಕೆಗಿಂತ ದೊಡ್ಡದಾದಾಗ ನೀವು ಯಶಸ್ಸನ್ನು ತಲುಪುತ್ತೀರಿ. ನೀವು ಯಾರಿಗಾದರೂ ಎಷ್ಟೇ ಮಾಡಿದರೂ ಅವರು ನೀವು ನನಗಾಗಿ ಏನು ಮಾಡಿದ್ದೀರಿ, ಬಿಡಲು 1000 ಕಾರಣಗಳಿದ್ದರೂ ಉಳಿಯಲು ಕಾರಣ ಹುಡುಕುವುದು ಅದು ಪ್ರೀತಿ. ನನ್ನ ನೋವು ಯಾರನ್ನಾದರೂ ನಗಿಸಬಹುದು, ಆದರೆ ನನ್ನ ನಗುವು ಯಾರಿಗಾದರೂ ನೋವನ್ನು ಉಂಟುಮಾಡಬಾರದು. ಯಾವಾಗಲೂ ಹೇಳು, ನನಗೆ ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ, ಕೆಟ್ಟದು ಸಂಭವಿಸಿದರೂ ಅದು ಇನ್ನೂ ಸರಿಯಾಗುತ್ತದೆ. ಮಾತು ವ್ಯಕ್ತಿಯ ನಿಜವಾದ ಆಭರಣವಾಗಿದೆ. ನೋಟಗಳು ಸಮಯ ಮತ್ತು ಸಂದರ್ಭಗಳೊಂದಿಗೆ ಬದಲಾಗುತ್ತವೆ. ಆದ್ದರಿಂದ ಯಾವಾಗಲೂ ನಿಮ್ಮ ಮಾತುಗಳನ್ನು ದಯೆಂದಿರಿ. ಇತರರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದನ್ನು ನೀವು ಬದಲಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ಶಾಂತಿಯುತವಾಗಿ ಮತ್ತು ಸಂತೋಷವಾಗಿರಿ. ಕುತಂತ್ರ ಮಾಡುವುದು ಹೇಗೆ ಎಂದು ನನಗೆ ತಿಳಿದಿಲ್ಲದ ಕಾರಣ ಬಹುಶಃ ನಾನು ಹಿಂದುಳಿದಿದ್ದೇನೆ. ಜನರು ನನ್ನ ನಿಷ್ಠೆಯನ್ನು ಅರ್ಥ ಮಾಡಿಕೊಳ್ಳದಿರಬಹುದು, ಆದರೆ ದ್ರೋಹ ಮಾಡುವುದು ಹೇಗೆ ಎಂದು ನನಗೆ ತಿಳಿದಿಲ್ಲ. ನೀವು ಪ್ರಯತ್ನಿಸಿದಾಗ ಏನಾಗಬಹುದು ಎಂದು ನಿಮಗೆ ತಿಳಿದಿಲ್ಲ, ಆದರೆ ನೀವು ಎಲ್ಲವನ್ನೂ ಪ್ರಯತ್ನಿಸದಿದ್ದರೆ ಏನೂ ಆಗುವುದಿಲ್ಲ. ಸಮರ್ಪಣೆಯು ವ್ಯಕ್ತಿಯು ಅಸಾಧ್ಯವೆಂದು ತೋರುವುದನ್ನು ಮಾಡುವಂತೆ ಮಾಡುತ್ತದೆ ಮತ್ತು ಧೈರ್ಯವು ಅವರು ಸಾಧ್ಯವಿಲ್ಲ ಎಂದು ಅವರು ಭಾವಿಸುವ ಪ್ರಯತ್ನವನ್ನು ಮಾಡಬಹುದು. ಆದರೆ ನೀವು ನಿಜವಾಗಿಯೂ ಏನು ಮಾಡಬೇಕೆಂದು ಅನುಭವವು ನಿಮಗೆ ಕಲಿಸುತ್ತದೆ. ನೀವು ಅಂತಿಮವಾಗಿ ನಿಮ್ಮ ಎಲ್ಲಾ ಕ್ರಿಯೆಗಳ ಫಲವನ್ನು ಕೆಲವು ರೂಪದಲ್ಲಿ ಅಥವಾ ಇನ್ನೊಂದರಲ್ಲಿ ಕೊಯ್ಯುತ್ತೀರಿ. ಜೀವನದಲ್ಲಿ ಸೋಲು ನಮಗೆ ಸುಧಾರಿಸುವ ಅವಕಾಶವನ್ನು ನೀಡುವ ಪಾಠ. ಅದೃಷ್ಟವು ನಿಮ್ಮ ಸ್ನೇಹಿತರಾಗದಿರಬಹುದು, ಆದರೆ ಅದು ಇನ್ನೂ ನಿಮ್ಮನ್ನು ಕೈಬಿಡಬಹುದು. ಬುದ್ಧಿವಂತಿಕೆಯು ಲೋಹವಲ್ಲ, ಆದರೆ ಅದು ತುಕ್ಕು ಹಿಡಿಯಬಹುದು. ಆತ್ಮಗೌರವವು ದೇಹವಲ್ಲ, ಆದರೆ ಅದನ್ನು ಗಾಯಗೊಳಿಸಬಹುದು. ಮತ್ತು ಒಬ್ಬ ವ್ಯಕ್ತಿಯು ಲತುವಲ್ಲ, ಆದರೆ ಅವರು ಬದಲಾಗಬಹುದು. ಸಂಬಂಧಗಳಿಗೆ ಬೆಲೆ ಕೊಡದವರೊಂದಿಗೆ ಇರುವುದಕ್ಕಿಂತ ಒಂಟಿಯಾಗಿ ನಿಲ್ಲುವುದು ಉತ್ತಮ. ಅದು ಹೆಮ್ಮೆಯಲ್ಲ, ಇದು ಸ್ವಾಭಿಮಾನ. ತಪ್ಪು ಗುಂಪನ್ನು ಅನುಸರಿಸುವುದಕ್ಕಿಂತ ಸರಿಯಾದ ದಿಕ್ಕಿನಲ್ಲಿ ಏಕಾಂಗಿಯಾಗಿ ನಡೆಯುವುದು ಉತ್ತಮ. ಪ್ರತಿ ಕ್ಷಣವೂ ಹಾದುಹೋಗುತ್ತದೆ, ನೆನಪುಗಳು ಮಾತ್ರ ಹಿಂತಿರುಗುತ್ತವೆ, ಸಮಯವಲ್ಲ. ಇತರರ ವಿರುದ್ಧ ನಿರಂತರವಾಗಿ ಸಂಚು ಹೂಡುವವರು ಅಂತಿಮವಾಗಿ ತಮ್ಮದೇ ಆದ ಯೋಜನೆಗಳಿಗೆ ಬಲಿಯಾಗುತ್ತಾರೆ. ನೀವು ಅಸಮಾಧಾನಗೊಂಡಾಗ ನೋಯಿಸುವ ಪದಗಳನ್ನು ಹೇಳುವುದನ್ನು ತಪ್ಪಿಸಿ. ಕೆಟ್ಟ ಮೂಡ್ ಹಾದು ಹೋಗಬಹುದು, ಆದರೆ ಒಮ್ಮೆ ಮಾತನಾಡಿದ ಪದಗಳನ್ನು ಹಿಂತಿರುಗಿಸಲು ಸಾಧ್ಯವಿಲ್ಲ. ನೀವು ಒಳ್ಳೆಯ ವ್ಯಕ್ತಿ, ಆದ್ದರಿಂದ ಇತರರಿಗೆ ಸಾಬೀತುಪಡಿಸಲು ಸಮಯವನ್ನು ವ್ಯರ್ಥ ಮಾಡಬೇಡಿ. ಈಗಾಗಲೇ ಏನಾಯಿತು ಎಂಬುದರ ಬಗ್ಗೆ ಯೋಚಿಸಬೇಡಿ. ಸಮಯ ಅಥವಾ ಸಂದರ್ಭಗಳಲ್ಲಿ ಅಳದವರಿಗೆ ಯಶಸ್ಸು ಬರುತ್ತದೆ. ನಿಮ್ಮ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಪ್ರಾಮುಖ್ಯತೆ ನೀಡಿ. ಸಲಹೆ ಇತರರಿಗೆ, ಆದರೆ ಪಾಠಗಳು ನಿಮಗಾಗಿ. ರಾವಣನೊಂದಿಗೆ ವಾಸಿಸುತ್ತಿದ್ದರೂ ವಿಭೀಷಣನು ನೀತಿವಂತನಾಗಿ ಉಳಿದಿದ್ದರಿಂದ ಮತ್ತು ಕೈಕೇಯಿಯು ಶ್ರೀರಾಮನ ಸನ್ನಿಧಿಯಲ್ಲಿ ಸುಧಾರಿಸಲಿಲ್ಲವಾದ್ದರಿಂದ ನೀವು ಇರಿಸಿಕೊಳ್ಳುವ ಸಹವಾಸವು ನಿಮ್ಮನ್ನು ಬದಲಾಯಿಸುವುದಿಲ್ಲ. ತಾಳ್ಮೆಯಿಂದಿರಿ ಮತ್ತು ಎಂದಿಗೂ ನಿರಾಶೆಗೊಳ್ಳಬೇಡಿ, ಏಕೆಂದರೆ ನಿಮ್ಮ ಕಥೆಯನ್ನು ಬರೆದವರು ವಿಶ್ವದಲ್ಲಿಯೇ ಶ್ರೇಷ್ಠ ಲೇಖಕರು. ಸರಿಯಾದ ಸಮಯದಲ್ಲಿ ಸರಿಯಾದ ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಅಥವಾ ಕಷ್ಟದ ಸಮಯದಲ್ಲಿ ಸತ್ಯವನ್ನು ಗ್ರಹಿಸುವ ವ್ಯಕ್ತಿಯನ್ನು ಭೇಟಿಯಾಗುವುದು ಅಪರೂಪ. ನೀವು ಅಂತಹ ವ್ಯಕ್ತಿಯನ್ನು ಕಂಡುಕೊಂಡರೆ ಅವರನ್ನು ಹಿಡಿದುಕೊಳ್ಳಿ. ನೀವು ದುಃಖವನ್ನು ಸಹಿಸಲಾಗದಿದ್ದರೆ ನೀವು ಯಶಸ್ಸನ್ನು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ. ಯಶಸ್ಸು ಭರವಸೆಯಿದೆ. ಪ್ರಶ್ನೆ ಎಂದರೆ ನೀವು ಅದಕ್ಕೆ ಎಷ್ಟು ಪಾವತಿಸಲು ಸಿದ್ಧರಿದ್ದೀರಿ? ಜೀವನವು ನಿಮ್ಮನ್ನು ಹುಡುಕುವುದು ಅಲ್ಲ, ಆದರೆ ನಿಮ್ಮನ್ನು ರಚಿಸುವುದು. ನೀವು ಯಾರಿಗಾದರೂ ದೋಷವನ್ನು ಕಂಡರೆ ಅವರೊಂದಿಗೆ ಮಾತನಾಡಿ, ಆದರೆ ನೀವು ಪ್ರತಿಯೊಬ್ಬರಲ್ಲೂ ದೋಷಗಳನ್ನು ಕಂಡರೆ ನಿಮ್ಮೊಂದಿಗೆ ಮಾತನಾಡಿ. ಸಂಪತ್ತನ್ನು ಕದಿಯಬಹುದು, ಆದರೆ ಜ್ಞಾನವನ್ನು ಕದಿಯಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಮಕ್ಕಳನ್ನು ಶ್ರೀಮಂತರನ್ನಾಗಿ ಮಾಡುವ ಮೊದಲು ಅವರಿಗೆ ಶಿಕ್ಷಣ ನೀಡಲು ಶ್ರಮಿಸಿ. ನೀವು ಏನೇ ಮಾಡಿದರೂ ಅದನ್ನು ನಿಮ್ಮ ಸ್ವಂತ ಅರ್ಹತೆಯ ಮೇಲೆ ಮಾಡಿ, ಏಕೆಂದರೆ ಇತಿಹಾಸವು ಅವರ ಸ್ವಂತ ನಿಯಮಗಳಲ್ಲಿ ಯಶಸ್ವಿಯಾಗುವವರನ್ನು ನೆನಪಿಸಿಕೊಳ್ಳುತ್ತದೆ. ನಿಜವಾದ ಸಂಪತ್ತು ಕೇವಲ ಹಣವಲ್ಲ, ಇದು ಒಳ್ಳೆಯ ಆಲೋಚನೆಗಳು, ಸಕಾರಾತ್ಮಕ ಚಿಂತನೆ ಮತ್ತು ಸಿಹಿ ನಡವಳಿಕೆ.
ಇತರರನ್ನು ಮೌನಗೊಳಿಸಲು ಪ್ರಯತ್ನಿಸುವ ಬದಲು ನಿಮ್ಮ ಕಿವಿಗಳನ್ನು ಮುಚ್ಚಿ ಮತ್ತು ನಿಮ್ಮ ಜೀವನವು ಸುಧಾರಿಸುತ್ತದೆ. ಪದಗಳು ದೊಡ್ಡ ಶಕ್ತಿಯನ್ನು ಹೊಂದಿವೆ. ಸಿಹಿ ಮಾತನಾಡುವವರು ಮೆಣಸಿನಕಾಯಿಯನ್ನು ಮಾರಾಟ ಮಾಡಬಹುದು, ಆದರೆ ಕಠಿಣವಾದವರು ಸಕ್ಕರೆಯನ್ನು ಸಹ ಮಾರಾಟ ಮಾಡಲು ಸಾಧ್ಯವಿಲ್ಲ. ಮನೆಯನ್ನು ಗೋಡೆಗಳಿಂದ ನಿರ್ಮಿಸಲಾಗಿದೆ, ಆದರೆ ಮನೆಯನ್ನು ಪ್ರೀತಿ, ತಿಳುವಳಿಕೆ ಮತ್ತು ಬುದ್ಧಿವಂತಿಕೆಯಿಂದ ನಿರ್ಮಿಸಲಾಗಿದೆ. ಇತರರನ್ನು ನೋಯಿಸುವ ಮೂಲಕ ಗಳಿಸಿದ ಸಂತೋಷವು ಹೆಚ್ಚು ಕಾಲ ಉಳಿಯುವುದಿಲ್ಲ. ನಿಮ್ಮ ಬಗ್ಗೆ ಟೀಕೆಗಳನ್ನು ಕೇಳುವುದು ಸಹ ಮುಖ್ಯವಾಗಿದೆ. ಹೃದಯ ಕಳೆದುಕೊಳ್ಳಬೇಡಿ. ನೀವು ನೋವನ್ನು ಅನುಭವಿಸಿದರೆ ಪರಿಹಾರವು ಖಂಡಿತವಾಗಿಯೂ ಅನುಸರಿಸುತ್ತದೆ. ನೀವು ಏನು ಕೊಟ್ಟರೂ ಅದು ನಿಮಗೆ ಮರಳುತ್ತದೆ, ಅದು ಗೌರವ ಅಥವಾ ದ್ರೋಹ. ತಾಳ್ಮೆಯಿಂದಿರಿ ಮತ್ತು ಹತಾಶೆ ಮಾಡಬೇಡಿ, ಏಕೆಂದರೆ ನಿಮ್ಮ ಕಥೆಯನ್ನು ಬರೆದವರು ವಿಶ್ವದಲ್ಲಿಯೇ ಶ್ರೇಷ್ಠ ಲೇಖಕರಾಗಿದ್ದಾರೆ. ಇಷ್ಟ ಬಂದಂತೆ ಹೊಗಳಿ, ಆದರೆ ಜಾಗರೂಕತೆಯಿಂದ ನಿಂದಿಸಿ. ಅವಮಾನಗಳು ಸಮಯ ಬಂದಾಗ ಬಡ್ಡಿ ಸಮೇತ ಹಿಂತಿರುಗಿಸಿದ ಸಾಲವಂತೆ. ನೀವು ಹಿಂತಿರುಗಿ ನಿಮ್ಮ ಹಿಂದಿನದನ್ನು ಸರಿಪಡಿಸಲು ಸಾಧ್ಯವಿಲ್ಲ, ಆದರೆ ಉತ್ತಮ ಭವಿಷ್ಯವನ್ನು ರೂಪಿಸಲು ನೀವು ಇಂದು ಕೆಲಸ ಮಾಡಬಹುದು. ಶ್ರೀಕೃಷ್ಣನು ಹೇಳುತ್ತಾನೆ, ನಿನ್ನ ಬಗ್ಗೆ ಅಸೂಯೆಪಡುವವರನ್ನು ದ್ವೇಷಿಸಬೇಡ. ನೀವು ಅವರಿಗಿಂತ ಉತ್ತಮ ಎಂದು ಈಗಾಗಲೇ ಒಪ್ಪಿಕೊಂಡಿರುವ ಜನರು ಇವರು. ಈ 5 ವಿಷಯಗಳನ್ನು ಬಿಟ್ಟುಬಿಡಿ ಮತ್ತು ನೀವು ಬಹಳ ಸಂತೋಷವನ್ನು ಕಾಣುತ್ತೀರಿ. ಎಲ್ಲರನ್ನೂ ಮೆಚ್ಚಿಸಲು ಪ್ರಯತ್ನಿಸುವುದು, ಇತರರಿಂದ ಹೆಚ್ಚು ನಿರೀಕ್ಷಿಸುವುದು, ಹಿಂದೆ ಬದುಕುವುದು, ನಿಮ್ಮ ಬಗ್ಗೆ ಕಡಿಮೆ ಯೋಚಿಸುವುದು ಮತ್ತು ಅತಿಯಾಗಿ ಯೋಚಿಸುವುದು. ಸಮಯದೊಂದಿಗೆ ಬದಲಾಯಿಸಿ ಅಥವಾ ಸಮಯವನ್ನು ಬದಲಾಯಿಸಲು ಕಲಿಯಿರಿ. ನಿಮ್ಮ ಸಂದರ್ಭಗಳನ್ನು ಶಪಿಸಬೇಡಿ, ಏನೇ ಇರಲಿ ಮುಂದೆ ಸಾಗಲು ಕಲಿಯಿರಿ. ಗಾಳಿ ಯಾವಾಗಲೂ ಒಂದೇ ದಿಕ್ಕಿನಲ್ಲಿ ಬೀಸುವುದಿಲ್ಲವೋ ಹಾಗೆಯೇ ಕಾಲಕ್ಕೆ ತಕ್ಕಂತೆ ವ್ಯಕ್ತಿಯ ಭವಿಷ್ಯವೂ ಬದಲಾಗುತ್ತದೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಆದ್ದರಿಂದ ಸಮಯಗಳು ಕಠಿಣವಾಗಿದ್ದರೆ ಚಿಂತಿಸಬೇಡಿ, ಸರಿಯಾದ ಕ್ಷಣಕ್ಕಾಗಿ ಕಾಯಿರಿ, ಏಕೆಂದರೆ ಸಮಯವು ಖಂಡಿತವಾಗಿಯೂ ಬದಲಾಗುತ್ತದೆ. ನೆನಪಿರಲಿ, ಕೆಟ್ಟ ಜನರು ಕೇವಲ ಕಲಿಸಿದ ಮಾತ್ರಕ್ಕೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದರೆ ಕೊಳಲು ನುಡಿಸುವವನು ಕೃಷ್ಣ ಮಹಾಭಾರತ ನಡೆಯಲು ಬಿಡುತ್ತಿರಲಿಲ್ಲ. ನೀವು ಈಗ ತಾಳುತ್ತಿರುವ ಕಾಯುವಿಕೆಗೆ ಹೆಚ್ಚಿನ ಪ್ರತಿಫಲವನ್ನು ನೀಡಲಾಗುವುದು ಮತ್ತು ನೀವು ಅದನ್ನು ನಿಭಾಯಿಸಲು ಸಾಧ್ಯವಾಗದಿರಬಹುದು. ನಿಮ್ಮ ಜೀವನದಲ್ಲಿ ಎಂದಿಗೂ ಅತೃಪ್ತಿ ಹೊಂದಬೇಡಿ, ಏಕೆಂದರೆ ನಿಮ್ಮಂತೆ ಬದುಕುವ ಕನಸು ಕಾಣುವವರು ಅನೇಕರಿದ್ದಾರೆ. ಯಾವುದೇ ವಿಫಲ ವ್ಯಕ್ತಿಯನ್ನು ಅವರು ಏಕೆ ವಿಫಲರಾಗಿದ್ದಾರೆ ಎಂದು ನೀವು ಕೇಳಿದರೆ ಅವರು ನಿಮಗೆ 2 ಕಾರಣಗಳನ್ನು ನೀಡುತ್ತಾರೆ: ನನಗೆ ದುರಾದೃಷ್ಟವಿತ್ತು ಅಥವಾ ನನಗೆ ಸಮಯವಿಲ್ಲ. ನಿಮ್ಮ ನಂಬಿಕೆಯನ್ನು ಮುರಿಯುವವರಿಗೆ ಧನ್ಯವಾದಗಳು, ಏಕೆಂದರೆ ಅವರು ಬುದ್ಧಿವಂತಿಕೆಯಿಂದ ನಂಬಲು ನಿಮಗೆ ಕಲಿಸುವವರು. ನಿಮ್ಮನ್ನು ನಂಬಿರಿ, ಏಕೆಂದರೆ ನಿಮ್ಮೊಳಗೆ ಯಾವುದೇ ಅಡಚಣೆಗಿಂತ ದೊಡ್ಡದಾಗಿದೆ. ಕೆಲವೊಮ್ಮೆ ಸ್ನೇಹಿತರು ಸಹ ಶತ್ರುಗಳಾಗಿ ಮತ್ತು ಶತ್ರುಗಳನ್ನು ಸ್ನೇಹಿತರಾಗಿ ಸ್ವಹಿತಾಸಕ್ತಿಯಿಂದಾಗಿ ಇದು ನಂಬಲಾಗದಷ್ಟು ಶಕ್ತಿಯುತವಾಗಿದೆ. ಶ್ರೀಗಂಧದ ಮರವು ಪ್ರಪಂಚದಾದ್ಯಂತ ಅದರ ಸುಗಂಧಕ್ಕೆ ಹೆಸರುವಾಸಿಯಾಗಿದೆ, ಆದರೂ ಜನರು ಅದರ ಮೇಲೆ ಮಾರಣಾಂತಿಕ ಹಾವುಗಳು ವಾಸಿಸುತ್ತವೆ ಎಂಬುದನ್ನು ಮರೆತುಬಿಡುತ್ತಾರೆ. ಅಂತೆಯೇ ಹೊರಗೆ ಸಿಹಿಯಾಗಿ ಮಾತನಾಡುವ ಯಾರಾದರೂ ಒಳಗೆ ದ್ವೇಷವನ್ನು ಹೊಂದಿರಬಹುದು. ಆದ್ದರಿಂದ ನೀವು ಯಾರನ್ನು ನಂಬುತ್ತೀರಿ ಎಂಬುದರ ಬಗ್ಗೆ ಜಾಗರೂಕರಾಗಿರಿ. ಚಿನ್ನವಾಗಲು ಕಲ್ಲನ್ನು ಕತ್ತರಿಸಿ ಬಿಸಿ ಮಾಡಿ ಮತ್ತು ಸುಡುವಂತೆ ನೀವು ಯಶಸ್ವಿಯಾಗಲು ಕಠಿಣ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಶ್ರೀಕೃಷ್ಣ ಹೇಳುತ್ತಾನೆ, ತಪ್ಪು ವ್ಯಕ್ತಿ ನಿಮ್ಮ ಜೀವನವನ್ನು ಬಿಡದಿದ್ದರೆ ಸರಿಯಾದವನು ಬರಲು ಸಾಧ್ಯವಿಲ್ಲ. ಇತರರು ಏನು ಮಾಡುತ್ತಿದ್ದಾರೆ, ಅವರು ಎಷ್ಟು ಮಾಡುತ್ತಿದ್ದಾರೆ ಮತ್ತು ಅವರು ಅದನ್ನು ಹೇಗೆ ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ನಿಮಗೆ ಸಾಧ್ಯವಾದಷ್ಟು ದೂರವಿರಿ. ನೀವು ಎಷ್ಟು ದೂರ ಇರುತ್ತೀರಿ, ನೀವು ಹೆಚ್ಚು ಸಂತೋಷವಾಗಿರುತ್ತೀರಿ. ಸಮಯ ಬರುತ್ತದೆ, ಆದರೆ ಸರಿಯಾದ ಸಮಯದಲ್ಲಿ ಮಾತ್ರ. ಆದ್ದರಿಂದ ತಾಳ್ಮೆಯಿಂದಿರಿ. ನಿಮ್ಮೊಂದಿಗೆ ಸ್ಪರ್ಧಿಸಲು ಸಾಧ್ಯವಾಗದವರು ನಿಮ್ಮನ್ನು ದ್ವೇಷಿಸಲು ಪ್ರಾರಂಭಿಸುತ್ತಾರೆ. ಮೂರ್ಖರೊಂದಿಗೆ ಎಂದಿಗೂ ವಾದ ಮಾಡಬೇಡಿ. ಅವರೊಂದಿಗೆ ವಾದ ಮಾಡುವುದು ನಿಮಗೆ ಹಾನಿ ಮಾಡುತ್ತದೆ ಮತ್ತು ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಶಿಕ್ಷಕರಿಂದ ಜ್ಞಾನವನ್ನು ಕಲಿಯಿರಿ, ನಿಮ್ಮ ತಂದೆಯಿಂದ ಹೋರಾಟ ಮತ್ತು ನಿಮ್ಮ ತಾಯಿಯಿಂದ ಮೌಲ್ಯಗಳನ್ನು ಕಲಿಯಿರಿ. ಉಳಿದವು ಜೀವನವು ನಿಮಗೆ ಕಲಿಸುತ್ತದೆ. ಸಮಯವು ಯಾರ ಹಣೆಬರಹವನ್ನು ಕಾಯುತ್ತಿದೆಯೋ ಅವರನ್ನು ಕರೆಯುತ್ತದೆ. ಬೇರೆಯವರಿಗೆ ಸೇರಿದ್ದನ್ನು ಯಾರೂ ಕಸಿದುಕೊಳ್ಳುವುದಿಲ್ಲ. ಸಂಬಂಧಗಳನ್ನು ಹಾಳು ಮಾಡುವ 2 ವಿಷಯಗಳಿವೆ: ಅಪಾರ್ಥಗಳು ಮತ್ತು ಹೆಮ್ಮೆ. ಜನಸಮೂಹವು ಯಾವಾಗಲೂ ಸುಲಭವಾದ ಮಾರ್ಗವನ್ನು ಅನುಸರಿಸುತ್ತದೆ, ಆದರೆ ಅವರು ಯಾವಾಗಲೂ ಸರಿ ಎಂದು ಅರ್ಥವಲ್ಲ. ನಿಮ್ಮ ಮಾರ್ಗವನ್ನು ಆರಿಸಿ, ಏಕೆಂದರೆ ನಿಮಗಿಂತ ಉತ್ತಮವಾಗಿ ಯಾರೂ ತಿಳಿದಿಲ್ಲ. ಅತ್ಯಂತ ಫಲವತ್ತಾದ ಸ್ಥಳವೆಂದರೆ ಮನಸ್ಸು. ಅಲ್ಲಿ ಯಾವುದನ್ನು ನೆಟ್ಟರೂ ಆಲೋಚನೆಗಳು, ದ್ವೇಷ ಅಥವಾ ಪ್ರೀತಿ ಬೆಳೆಯುತ್ತದೆ. ಜಗತ್ತು ಯಾರೊಬ್ಬರ ಶ್ರೇಷ್ಠತೆಯನ್ನು ಹೊಂದಿಸಲು ಸಾಧ್ಯವಾಗದಿದ್ದಾಗ ಅದು ಅವರನ್ನು ದೂಷಿಸಲು ಪ್ರಾರಂಭಿಸುತ್ತದೆ ಎಂದು ಇತಿಹಾಸ ತೋರಿಸುತ್ತದೆ. ಕೋಪ ಎಂದರೆ ಬೇರೊಬ್ಬರ ತಪ್ಪಿಗೆ ನಿಮ್ಮನ್ನು ಶಿಕ್ಷಿಸುವುದು.
ನಿಮ್ಮ ಹತ್ತಿರವಿರುವವರಿಂದ ನೀವು ಪುನರಾವರ್ತಿತ ತಿರಸ್ಕಾರ ಮತ್ತು ಅವಮಾನವನ್ನು ಸ್ವೀಕರಿಸಿದರೆ ಬಿಡುವುದು ಉತ್ತಮ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.